ಒಂದು ತೀರ್ಮಾನ ಅಂತ ಹೇಳಿದ್ರೆ, ಯಾರಾದ್ರೂ ಕ್ವಶನ್ ಅವರ್ ಟೈಮ್ ಅಲ್ಲಿ ಕರೆಕ್ಟ್ ಆಗಿ ಇಲ್ಲ ಅವತ್ತು ಬರದಿದ್ರೆ ಅವನು ಇನ್ನೊಬ್ಬನಿಗೆ ಅದನ್ನು ಜವಾಬ್ದಾರಿ ಕೊಡ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಯಾರಿಗೆ ಕ್ವಶನ್ಗೆ ಅವ್ರಿಗೆ ಇಂಟ್ರೆಸ್ಟ್ ಅಲ್ಲಿ ಬರಬೇಕು. ಅದಕ್ಕೆ ತಾವು ಆದಷ್ಟು ಯಾರೆಲ್ಲ ಕ್ವಶನ್ ಕೇಳ್ತೀರಿ, ನಿಮ್ಮ ಕ್ವಶನ್ ಬಂದಿದ್ರೆ ರೈಟ್ ಟೈಮ್ ಅಲ್ಲಿ ಬರಬೇಕು ಹೇಳಲಿಕ್ಕೆ ನಾನು ಬಯಸುವಂತದ್ದು. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ 113ನೇ ಪ್ರಶ್ನೆ ಕೇಳ್ತಾ ಇದ್ರು. ಎಲ್ಲರೂ ತೀರ್ಮಾನ ಆಗಿದೆ, ಚೀಫ್ ವಿಪ್ಗಳು ತೀರ್ಮಾನ ಆಗಿದೆ. ಬೇರೆ ಕ್ವಶನ್ ಬೇರೆಯವರು ತಗೊಳ್ಳಕ್ಕೆ ಅವಕಾಶ ಇಲ್ಲ. ಅವರೇ ಕ್ವಶನ್ ಕೇಳಬೇಕು. ಬೇರೆಯವ್ರಿಗೆ ಕೊಟ್ಬಿಟ್ಟು ಹೋಗೋದು, ಕ್ವಶನ್ ಹಾಕ್ಬಿಟ್ಟು ಅದು ಆಗಬಾರ್ದು. ಪ್ರೆಸೆಂಟ್ ಇನ್ ದಿ ಹೌಸ್ ಅವರೇ ಕೇಳಬೇಕು, ಅವರೇ ಉತ್ತರ ಕೇಳಬೇಕು. ಉತ್ತರ ಅದನ್ನೇ ಆದೇಶ ಮಾಡಿ ಚರ್ಚೆ ಮಾಡುವ. ಸನ್ಮಾನ್ಯ ಸಚಿವರು ಕೂಡ ಇವಾಗ ಫಾರ್ ಎಕ್ಸಾಂಪಲ್ ಯಾವ್ದೋ ಬರ್ಲಿಕ್ಕಾಗದೆ ಇದ್ರೆ ಕ್ವಶನ್ ಕೇಳ್ಬೋದಲ್ಲ, ಅವರೇ ಕೇಳಬೇಕು. ಮಂತ್ರಿ ಮಾತ್ರ ಯಾರು ಬೇಕಾದ್ರೂ ಉತ್ತರ ಕೊಡ್ಬೋದು. ಅವ್ರಿಗೇನು ಜವಾಬ್ದಾರಿ ಇಲ್ಲ. ಆಯ್ತು, ಇಲಾಖೆಗೆ ಉತ್ತರ ಅವರೇ ಕೊಡಬೇಕು. ನಿಮ್ಮ ಸಲಹೆ ಏನು? ಅವ್ರು ಹೇಳಿದ ಮಾತು ಅವ್ರಿಗೂ ಅನ್ವಯ ಆಗ್ತದೆ. ಹೇಳಿದ್ರಲ್ಲ, ಸಲಹೆ ಕೊಟ್ಟಿದ್ರಲ್ಲ, ಅವ್ರು ಹೇಳಿದ ಮಾತು ಅವ್ರಿಗೂ ಅನ್ವಯ ಆಗ್ಬೇಕು. PSCಯಲ್ಲಿ ತೀರ್ಮಾನ ಆಗಿರುವಂತಹ ವಿಚಾರನ ಪ್ರಸ್ತಾವನೆಯನ್ನ ಮಾಡ್ತಾ ಇದ್ದೀವಿ. ಅವರು ಬಣಕಾರ್ ಯಾರು ಹೇಳಿದ್ರು? ಅವರು ಇದ್ರು. ಅಶ್ವತ್ಥ ಕೂತ್ಕಲ್ ನೀವು. ಅವರು ಡೆಪ್ಟಿ ಸ್ಪೀಕರ್ ಇದ್ರು, ಮೆಂಬರ್ ಇದ್ರು, ಇಲ್ಲಿ ಮೇಡಮ್ ಇದ್ರು. ಇಲ್ಲ, ನಾನಿದ್ದಾಗ ತೀರ್ಮಾನ ಆಗಿಲ್ಲ. ಮೇಡಮ್ ಇದ್ರು. ಇಲ್ಲ, ಇದು ಈಗ ಸುರೇಶ್ ಕುಮಾರ್ ಅವರು ಅಶ್ವಥ್ ನಾರಾಯಣ್ ಹೇಳಿದ ರೀತಿ ಏನಿರ್ಲಿಲ್ಲ ಅಧ್ಯಕ್ಷ. ನಾನಿರ್ಲಿಲ್ಲ, ನನ್ಗೆ ಅದು ಇದ್ರಿ ಗಮನಕ್ಕಿಲ್ಲ. ಗೊತ್ತಿಲ್ಲ, ನನ್ಗೆ ಅದು ಗಮನಕ್ಕೆ ಬಂದಿಲ್ಲ ಇರ್ಬೋದು. ನಿನ್ನೆ ನಡೆದಂತ ಸಭೆನೇ ನೀವು ನನಗನ್ಸ ಸರಿಯಾಗಿ ನಡೆಸಿಲ್ಲ. ಪ್ರೋಟೋಕಾಲ್ ಇದ್ರು, ಒಂದು ಸ್ಯಾನಿಟಿ ಇರ್ಬೇಕು, ಒಂದು ಮಾತಾಡ್ಬೋದು. ಅರ್ಥನೇ ಇರ್ಲಿಲ್ಲ. ಅದಕ್ಕೊಂದು ನೀವು ಇಲ್ಲಿ ಒಂದು ಇದು ಕೊಟ್ಟಿದ್ದೀರಾ ನೀವು, ಏನು ಕರ್ನಾಟಕ ವಿಧಾನಸಭೆ ಇದು ಕಾರ್ಯಕಲಾಪ ನೋಡಿ. UT ಖಾದರ್ ಅವರು ಸೀನಿಯಾರಿಟಿ, ರುದ್ರಪ್ಪ ಲಂಬಾಣಿಯವರು, ಸಿದ್ದರಾಮಯ್ಯನವರು, ಅಶೋಕ್ ಅವರು, ಶಿವಕುಮಾರ್ ಅವರು, HK ಪಾಟೀಲ್, ಪರಮೇಶ್ವರು, ಈ ತರ ಎಲ್ಲ ಸೀನಿಯಾರಿಟಿ ಕೊಟ್ಟಿದ್ದೀರ. ಅಲ್ಲಿ ಏನಾನ ಇತ್ತ ನಿನ್ನೆ? ಏನು ಇರ್ಲಿಲ್ಲ. ಯಾರ್ಯಾರು ಬಂದು ವಿಪ್ ಎಲ್ಲ ಬಂದು ಅಲ್ಲೇ ಕುತ್ಕೊಳ್ತಾರೆ, ಅವ್ರ ಜೊತೆ ನಿಮ್ ಜೊತೆ ಎಲ್ಲ ಕುತ್ಕೊಳ್ತಾರೆ. ನಾವು ಅಲ್ಲಿ ಕುತ್ಕೊಬೇಕು. ಏನಾನ ಒಂದು ರೂಲಿಂಗ್ ಏನಾನ ಒಂದು ಇರ್ಬೇಕಲ್ಲ. ಅದಕ್ಕೆ ನಾನು ಇವತ್ತು ಬಂದಿಲ್ಲ. ನಾನು ಪೂರಕವಾಗಿ ಮಾತಾಡ್ಲಿ, ಆಯ್ತು, ಅದನ್ನ ಮಾತಾಡ್ತಿದ್ದಾರೆ. ಅವರೇ ಮಾತಾಡ್ತಿದ್ದಾರೆ, ನೀವು ಅವ್ರಿಗೆ ನೀವು ಅವಮಾನ ಮಾಡ್ತಿದ್ರಿ ಮಾತಾಡಿ. ಅಲ್ಲಿ ಒಂದು ಪ್ರೋಟೋಕಾಲ್ ಏನೂ ಇರಲಿಲ್ಲ. ನಾವು ಬೆಳಗಾವಿಯಲ್ಲಿ ಒಂದು ಬಸವಣ್ಣ ಅವರ ಫೋಟೋ ಇನಾಗ್ರೇಷನ್ಗೆ ಹೋದ್ರಿ. ಅಲ್ಲಿ ಆ ಪ್ರೋಟೋಕಾಲ್ ಪ್ರಕಾರ ಇರಬೇಕಾಯ್ತು. ನಾನು ಹೆಸರುಗಳೆಲ್ಲ ಹೇಳಲ್ಲ, ನಮ್ಮನ್ನು ಬಿಟ್ಬಿಟ್ರು. ಅಲ್ಲಿ MLA ಬಂದು ಕೂತ್ಕೊಂಡ್ರು. ನಾನು ಲಾಸ್ಟ್ ಅಲ್ಲಿ ಹೋಗಿ ಕೂತ್ಕೊಂಡೆ. ಇಲ್ಲ, ಮತ್ತೆ ಇಲ್ಲ, ನಾನು ಹೇಳ್ತಾ ಇದ್ದೆ ಬೆಳಗಾವಿ ಅಧಿವೇಶನದಲ್ಲಿ ಬಸವಣ್ಣ ಅವರ ಫೋಟೋ ಇನಾಗ್ರೇಷನ್ ಮತ್ತೆ ನೆನ್ನೆ ನಾವು ನೋಡ್ತಾ ಇದ್ದೀರಿ. ಈ ತರ ಆದ್ರೆ ನಾವ್ಯಾಕೆ ಬರ್ಬೇಕು ಇನಾಗ್ರೇಷನ್ಗೆ? ನಾವ್ಯಾಕೆ ಬರ್ಬೇಕು ಇನಾಗ್ರೇಷನ್ಗೆ? ಅದಕ್ಕೆ ನಾನು ಇವತ್ತು ಬರಲೇ ಇಲ್ಲ. ನಾನು ಇದನ್ನು ಕೂಡ ನನ್ನ ಗಮನಕ್ಕೆ ಬಂದಿಲ್ಲ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ ಅದು ಎರಡೂ ಕಡೆ ಅಪ್ಲೈ ಆಗ್ಬೇಕು. ಈ ಕ್ವಶನ್ ಕೇಳಕ್ಕೆ ಇವತ್ತಿಂದ ಏನೋ ರೂಲ್ ಏನಿಲ್ಲ. ಬಹಳ ವರ್ಷಗಳಿಂದ ಯಾರು ಬರಲ್ಲೋ ಅವ್ರು ಮುಂಚೆನೆ ಸ್ಪೀಕರ್ ಅವರಿಗೆ ಲೆಟರ್ ಕೊಡ್ತಾರೆ, ನಾನು ಬರಕ್ಕಾಗ್ತಾ ಇಲ್ಲ, ಅವತ್ತು ಬೇರೆ ಕಾರ್ಯಕ್ರಮ ಇದೆ. ಕಾರ್ಯಕ್ರಮ ಬೇರೆ ಇರ್ಬೋದು, ಏನೋ ಆಸ್ಪತ್ರೆಗೆ ಹೋಗ್ಬೋದು ಅಥವಾ ಏನೋ ಸೀರಿಯಸ್ ಇರ್ಬೋದು. ಅದಕ್ಕೆ ನಾವು ಬೇರೆಯವ್ರಿಗೆ ಕೇಳಕ್ ಅವಕಾಶ. ಬಂದಿರೋ ಪ್ರಶ್ನೆಗೆ ಉತ್ತರ ಬರ್ಬೇಕಾಗ್ತದೆ ನಮ್ಗೆ. ಅದಕ್ಕೆ ಒಂದು ಪ್ರಯಾರಿಟಿ. ಅದನ್ನ ನೀವು ರದ್ದು ಮಾಡ್ತೀರಿ ಅಂದ್ರೆ ನಾವು ಅದನ್ನೇ ಕೇಳ್ತೀರಿ. ಮಂತ್ರಿ ಇದಾರ, ಮಂತ್ರಿನೇ ಉತ್ತರ ಕೊಡ್ಬೇಕು ಅಂದ್ರೆ ನೀವೆಲ್ಲ ಹೋಗ್ತೀರಾ? ಆಯ್ತು, ಸಲಹೆ ಇದು ಸಲಹೆನೇ ನಮ್ದುನು. ಓಕೆ, ನಿಮ್ಮಲ್ಲಿರೋ ಇಬ್ರಿಗೂ ಅಷ್ಟೇ ಅವರೇ ಬರ್ಬೇಕು ಅಂತ ಡಿಸಿಷನ್. ತಾವು ಎಲ್ಲ ಅರ್ಜೆಂಟ್ ಯಾರೋ ತೀರ್ಕೊಂಡಿದ್ರು ಅಂತ ಎಲ್ಲ ಹೊರಗಡೆ ಹೋದ್ರಿ. ಎಲ್ಲರ ಸಮ್ಮುಖದಲ್ಲಿ ತೀರ್ಮಾನ, ಅವ್ರಿಗೂ ಅಕೌಂಟಬಿಲಿಟಿ ಇರ್ಲಿ ಅನ್ನೋ ದೃಷ್ಟಿಯಿಂದ ರಿಪ್ಲೈ ಎಲ್ಲರಿಗೂ ಹೋಗೇ ಹೋಗ್ತದಲ್ಲ, ರಿಟರ್ನ್ ರಿಪ್ಲೈ ಹೋಗೇ ಹೋಗ್ತದಲ್ಲ. ಅಲ್ಲ, ಈಗ ಮಂತ್ರಿಗಳೇ ರಿಪ್ಲೈ ಮಾಡಬೇಕು. ಅದು ಆಯ್ತಾ? ಈಗ ಒಪ್ಕೊಂಡಿದ್ದಾರೆ ಅವರೇ, ಉಪಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ಗವರ್ಮೆಂಟ್ ಯಾವ ಮಂತ್ರಿ ಇರ್ತಾರೋ ಆ ಮಂತ್ರಿನೇ ಉತ್ತರ ಕೊಡ್ಬೇಕು ಅಲ್ವಾ ಸುರೇಶ್ ಕುಮಾರ್ ಅವರು? ಅಷ್ಟೇ, ನಮ್ದು ಅದೇ ಪಾಲಿಸಿ. ಈಗ ಹಂಗಾಗಲ್ಲ. ನಾವು ಬೇರೆ ಯಾಕೆ ಉತ್ತರ ಕೇಳಬಾರ್ದು? ಬೇರೆ ಯಾಕೆ ಉತ್ತರ ಕೇಳಬಾರ್ದು? ನೀವು ಚರ್ಚೆ ನಾಯಕರವರು ಒಂದು ನಿಮಿಷ,
ನೀವು ಬೇರೆಯವ್ರು ಕೇಳ್ಬೇಕಾದ್ರೆ ಸ್ಪೀಕರ್ ಅವರಿಗೆ ಬರೆದು ಹೇಳ್ಬೇಕು. ನಾನು ಇರುವುದಿಲ್ಲ, ನನ್ನ ಪರವಾಗಿ ಇನ್ನೊಬ್ರು ಕೇಳ್ಬೋದು. ಅವರು ಸ್ಪೀಕರ್ ಕೊಟ್ರೆ ಅದನ್ನ ಹೇಳ್ಬೋದು. ಕೇಳ್ತೀರ, ನಾವು ಬೇರೆ ಅಂತ ಕೇಳ್ತಿಲ್ಲ. ಈಗ ಅಶೋಕ್ ಅವರೇ, ಈಗ ಉತ್ತಮವಾದ ವಿಚಾರ ಚರ್ಚೆ ಆಗಿದೆ. ಅದನ್ನು ನಾನು ಬಹುಶಃ ತಾವು ನಿನ್ನೆ MPS ಒಂದು ಚರ್ಚೆ ಒಂದು ಡಿಸಿಷನ್ ಆಗಿದೆ. ನಿಮ್ಮ ಒಂದು ಅಭಿಪ್ರಾಯ ತಾವು ಪ್ರತಿಪಕ್ಷ ನಾಯಕ ಸದಸ್ಯರು ತಾವು ಹೇಳಿದಿರಿ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ನೀವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ರೆ ಅಂತಿಮ ತೀರ್ಮಾನ ತೆಕ್ಕೊಳ್ಳೋ ಒಂದು. ಮತ್ತೆ ಯಾವುದು ನಿನ್ನೆ ಆ ಪ್ರೋಟೋಕಾಲ್ ಇದ ಬಗ್ಗೆ ನಾನು ಅಧಿಕಾರಿಗಳು ಸ್ಪಷ್ಟವಾಗಿ ಹೇಳಿದ್ದೇನೆ. ನಮಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಸರ್ಕಾರದ ಮೇಲೆ ಗೌರವ ಇದೆ, ಪ್ರತಿಪಕ್ಷ ನಾಯಕರು ನಿಮಗೂ ಅಷ್ಟೇ ಗೌರವ ಇದೆ. ಏನೋ ಹೆಚ್ಚು ಕಮ್ಮಿ ಆದರೆ ಮುಂದೆ ಸರಿಪಡಿಸ್ತೇವೆ. ಅದನ್ನು ನೀವು ಅದನ್ನು ತಲೆಯಲ್ಲಿ ಬೇಸರಿಟ್ಕೊಂಡಿದ್ದಕ್ಕೆಲ್ಲ ಬರೆದು ಕೂತ್ಕೊಳ್ಬೇಡಿ, ಎಲ್ಲ ಕಾರ್ಯಕ್ರಮಕ್ಕೆ ಬನ್ನಿ. ಈಗ ಬನಕರವರೇ, ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ 113ನೇ ಪ್ರಶ್ನೆ ಕೇಳ್ತಾ ಇದ್ದೆ. ಅಧ್ಯಕ್ಷ, ಉತ್ತರವನ್ನು ಒದಗಿಸಲಾಗಿದೆ. ಸಭಾಧ್ಯಕ್ಷರೇ, ಮೊದಲು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನನ್ನ ಹಿರೇಕೆರೂರು ಕ್ಷೇತ್ರದಲ್ಲಿ ನೀರಾವರಿ ಇಲಾಖೆಗೆ ಅನೇಕ ಅನುದಾನಗಳನ್ನು ನೀಡಿದ್ದಾರೆ, ಅವರಿಗೆ ನಾನು ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. 2013ರಿಂದ 2018ರವರೆಗಿದ್ದಂಥ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಹಿರೇಕೆರೂರು ಕ್ಷೇತ್ರದಲ್ಲಿ ಸುಮಾರು 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಗುಡ್ಡದ ಮಾದಾಪುರ ಕುರಿ ಕೆರೆ ತುಂಬಿಸುವ ಯೋಜನೆಯನ್ನು ಮಂಜೂರು ಮಾಡಿತ್ತು. 13 ಕೆರೆಗಳಿಗೆ ನೀರು ಹರಿತಾ ಇದೆ. ಆದರೆ ಜಾಕೋಲಿ ಹೋಗಲಿಕ್ಕೆ ದಾರಿನೇ ಇಲ್ಲ. ನಾನು ಮಡಿಗಾಲದಲ್ಲಿ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅದರ ನಿರ್ವಹಣೆಗೆ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಅದು ಸುಮಾರು 3-4 ಕೋಟಿ ರೂಪಾಯಿಗಳಲ್ಲಿ ರಸ್ತೆ ಆಗ್ತಾ ಇರೋದ್ರಿಂದ ದಯವಿಟ್ಟು ಅದನ್ನು ಕೂಡಲೇ ಮಾಡಿಸ್ಕೊಡ್ಬೇಕು. ತಾವು ಕರ್ನಾಟಕ ನೀರಾವರಿ ಮಂಡಳಿ ಇದ್ರಲ್ಲಿ ತಾವು ಅನುಮೋದನೆ ಮಾಡಿದಿರಿ, ಬಹುಶಃ ಅದನ್ನು ದಯವಿಟ್ಟು ಕಾರ್ಯಗತ ಮಾಡಲಿಕ್ಕೆ ವಿನಂತಿ ಮಾಡ್ಕೋತಾ ಇದ್ದೆ. ಅಧ್ಯಕ್ಷ, ನಾವು ಒಂದು ಪಾಲಿಸಿ ಡಿಸಿಷನ್ ನಮ್ಮ ಸರ್ಕಾರ ಬಂದ್ಮೇಲೆ ತೆಗೆದುಕೊಂಡು ಎಲ್ಲೂ ನೀರಾವರಿ ಇಲಾಖೆಯಲ್ಲಿ ರೋಡ್ಗಳು ಮಾಡೋದು ಬೇಡ ಅಂತ ಎಲ್ಲ ಕಾಂಕ್ರೀಟ್